ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರೂಪಾ, ಅಂತರ ಅಕ್ಕಂಗೆ ಹೇಗೆ ಸಮಾಧಾನ ಮಾಡೋದಂತ ನಿಮ್ಗೇನಾದರೂ ಗೊತ್ತಾ? ಮೇಡಮ್, ಅಂತರ ಮೇಡಮ್ನ ನಿಮಗಿಂತ ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವೇ ಹೀಗೆ ಕೇಳಿದ್ರೆ ಹೇಗೆ ಮೇಡಮ್? ಅದು ಹಾಗಲ್ಲ ರೂಪ. ಅಂತರ ಮೇಡಮ್ ಲೀಲೆ ಮೇಡಮ್ ಜೊತೆ ಸ್ವಲ್ಪ ದಿನದಿಂದ ಇದ್ದಾರೆ. ನೀನು ಅವ್ರನ್ನ ತುಂಬ ವರ್ಷದಿಂದ ನೋಡ್ತಿದ್ಯಾ. ಅವ್ರು ಈ ಥರ ಹಠ ಮಾಡಿದಾಗ ಯಾವ ಥರ ಸಮಾಧಾನ ಮಾಡ್ಬೋದು ಅಂತ ಐಡಿಯಾ ಏನಾದರೂ ಸಿಗ್ಬೋದಂತ ಕೇಳ್ತಿದ್ದಾರೆ. ನನ್ನ ಪ್ರಕಾರ ಅಂತರ ಮೇಡಮ್ ಅಷ್ಟು ಸುಲಭವಾಗಿ ಮುಂದಿಟ್ಟು ಹೆಜ್ಜೆನ ಹಿಂದಿಡಲ್ಲ ಮೇಡಮ್. ಮತ್ತಿವಾಗ ಏನು ಮಾಡೋದು? ಏನಾದರೂ ಯೋಚನೆ ಮಾಡಿ. ನನಗೇನು ಗೊತ್ತಾಗ್ತಿಲ್ಲ. ಇವಾಗ ನಿಜ ಹೇಳಿದ್ರು ಕಷ್ಟ, ಸುಳ್ಳು ಹೇಳಿದ್ರೆ? ನನ್ನ ಅಂತರ ಅಕ್ಕಂಗೆ ನನ್ನ ಜೀವ ಹೋದರೂ ಸುಳ್ಳು ಹೇಳೋಕ್ಕಾಗಲ್ಲ ವಿಶ್ವರೂಪ್. ಅವ್ರು ನನ್ನ ತುಂಬ ನಂಬಿದ್ದಾರೆ. ನನ್ನ ಸ್ವಂತ ತಂಗಿ ಥರ ನೋಡ್ತಾರೆ. ಅಷ್ಟಕ್ಕೂ ನಮ್ಮಿಬ್ರು ಫ್ರೆಂಡ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿದೆ. ನಾನೇನಾದರೂ ಅವ್ರ ಹತ್ರ ಸುಳ್ಳು ಹೇಳಿದ್ರೆ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ. ಹಾಗಂತ ನಿಜನೂ ಹೇಳೋಕ್ಕಾಗಲ್ಲಲ್ವ ಮೇಡಮ್? ಅಂತರ ಮೇಡಮ್ ನಮ್ಮ ಹತ್ರ ಬಂದು ಹೇಳಿದಾಗ ನಮಗೂ ಇದೇ ಪರಿಸ್ಥಿತಿ ಬಂತು. ನಿಜ ಹೇಳಕ್ಕೆ ಒದ್ದಾಡಿ ಆಮೇಲೆ ಅರ್ಧ ವಿಷಯ ಹೇಳಬೇಕಾಯ್ತು. ಇದೆಲ್ಲ ಮೊದಲೇ ಗೊತ್ತಿದ್ರೆ ನಾವು ಅವ್ರ ಕೈಗೆ ಸಿಗ್ತಿರ್ಲಿಲ್ಲ. ಹಾಗಂತ ಎಷ್ಟು ದಿನ ಅಂತ ಬಚ್ಚಿಡಕ್ಕಾಗತ್ತೆ ವಿಶ್ವರೂಪ್? ನಾವಿವಾಗ ಏನೇ ಯೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಲೀಲಾ, ಯಾಕೊಂಥರ ಟೆನ್ಷನಲ್ಲಿದೆಯಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಸತ್ತೆ. ಪಾಪ. ನಿಂಗೊಂದು ಒಳ್ಳೆ ಐಡಿಯಾ ಕೊಡ್ಲಾ? ನಾನು ಗಂಧ ಜೊತೆ ಗುದ್ದಾಡ್ತೀನಿ, ಆದರೆ ಕೊಚ್ಚೆ ಜೊತೆ ಸ್ನೇಹ ಬೆಳೆಸಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಪ್ಲೀಸ್. ಏನೋ ಕಷ್ಟದಲ್ಲಿದ್ಯಾ ಅಂತ ಪಾಪ ದುರ್ಗಾ ಅಕ್ಕ ಸಹಾಯ ಮಾಡೋಣ ಅಂತ ಬಂದ್ರೆ ಕೊಪ್ ತೋರಿಸ್ತೀಯಾ? ಹಾಗೆ ಹೇಳ್ಬಾರ್ದು ಸರು. ಪಾಪ ಲೀಲಾ ತುಂಬ ನೊಂದ್ಕೊಂಡಿದ್ದಾಳೆ. ಅವಳು ಬೇಡ ಅಂದ್ರೂ ನಾವಾಗೆ ಅವಳಿಗೆ ಹೇಳ್ಕೊಡ್ಬೇಕು. ತಗೊಳ್ಳೋದು ಬಿಡೋದು ಅವಳಿಷ್ಟ. ಏನ್ ಗೊತ್ತಾ ಲೀಲಾ, ಅಂತರ ಅತ್ತೆ ನಿನಗೆ ನಾಳೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಯಾರು ಏನೇ ಹೇಳಿದ್ರು ಅವ್ರು ಮಾತ್ರ ಅವ್ರ ಮನ್ಸನ್ನ ಬದಲಾಯಿಸಲ್ಲ. ಹಾಗಂತ ಅವ್ರ ಮುಂದೆ ನಿಂತು ನಿಜಾನೂ ಹೇಳಕ್ಕಾಗಲ್ಲ. ನಿನ್ಗೆ ಗೊತ್ತು ಅಂತರ ಅತ್ತೆ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡೋದಿಲ್ಲ ಅಂತ. ಸೊ ನೀನ್ ನಿಜ ಹೇಳಿದ್ರು ಈ ಮನೆಗೆ ತೊಂದ್ರೆನೆ, ಸುಳ್ಳು ಹೇಳಿದ್ರು ಈ ಮನೆಗೆ ತೊಂದ್ರೆನೆ. ಅದಕ್ಕೆ ಯಾರ ಸಂಬಂಧನೂ ಹಾಳಾಗದೆ ಅಂತರ ಅತ್ತೆ ಏಜೆ ಒಂದಾಗಿರೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನು? ಅವರಿಬ್ರು ಒಂದಾಗಿರ್ಬೇಕು ಅಂದರೆ ನಾನು ಏನು ಮಾಡಬೇಕು? ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಪ್ಲೀಸ್ ಹೇಳಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಹೇಳ್ತೀನಿ. ನೀನ್ ನಿಜ ಹೇಳ್ದೆ ಹೋದ್ರೆ ಅಂತರ ಅತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನೀನು. ನೀನೇ ಇಲ್ಲದೆ ಹೋದ್ರೆ ಅಂತರ ಅತ್ತೆ ಯಾರನ್ನ ಕೇಳ್ತಾರೆ? 1-2 ದಿನ ಹುಡುಕಿಸ್ತಾರೆ, ಇನ್ನೊಂದ್ 2 ದಿನ ಕಣ್ಣೀರ್ ಹಾಕ್ತಾರೆ, 1 ವಾರ ಬೇಜಾರ್ ಮಾಡ್ಕೋತಾರೆ. ಅದಾದ್ಮೇಲೆ ಲೈಫು ಎಲ್ಲಾನು ಅಭ್ಯಾಸ ಮಾಡಿಸುತ್ತೆ ಅಲ್ವಾ? ಹಾಗಿದ್ರೆ ನಾಳೆ ಮನೆ ಬಿಟ್ಟು ಹೋಗ್ತಿರೋದು ಅಂತರ ಅತ್ತೆ ಅಲ್ಲ, ಇದ್ದವ್ರ ಹತ್ರ ಲೀಲಾ.
ನಾನೇನು ಮಾಡಲಿ? ಹೇಳಿದ್ರು ಹೇಳ್ದೆ ಹೋದ್ರು ಈ ಸಂದರ್ಭದಿಂದ ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ದುರ್ಗಾ ಹೇಳಿರೋ ಹಾಗೆ ನಾನು ಈ ಮನೆ ಬಿಟ್ಟು ಹೋಗಬೇಕು. ಸತ್ಯನ ಹೇಳೋಕ್ಕಾಗಲ್ಲ, ನಿಜಾನ ಹೇಳಿ ಮಂತ್ರನ ಉಳಿಸ್ಕೊಳಕ್ಕಾಗತ್ತಾ? ಮಂತ್ರ ಇರೋ ಮನಸ್ಥಿತಿಲಿ ನಾವೇನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಅನ್ಸುತ್ತೆ. ಏನು ಮಾಡಲಿ? ಅದೇನೇ ಆಗಲಿ, ಯಾವುದೇ ಕಾರಣಕ್ಕೂ ನನಗೂ ಮತ್ತು ಇವ್ರಿಗೂ ಮದುವೆ ಆಗಿರೋ ವಿಷಯ ಅಂತರ ಅಕ್ಕಂಗೆ ಗೊತ್ತಾಗಬಾರ್ದು. ಯಾವ ಕಡೆ ತಿರುಗಿದ್ರೂ ಪ್ರಾಬ್ಲಮ್ ಆಗೋ ಸಿಚುವೇಶನ್ನು. ನಾನು ಸ್ವಾರ್ಥದಿಂದ ನಡ್ಕೊಂಡ್ರು ತುಂಬ ತಪ್ಪಾಗ್ಬಿಡುತ್ತೆ. ನಿಸ್ವಾರ್ಥದಿಂದ ನಡ್ಕೊಂಡ್ರೂ ತಪ್ಪಾಗುತ್ತೆ. ನಾಳೆ ಬೆಳಗ್ಗೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಈ ರಾತ್ರಿ ಕಳೆದೋದ್ರೆ ಅಂತರ ಮನೆ ಬಿಟ್ಟು ಹೋಗ್ಬಿಡ್ತಾಳ? ಖಂಡಿತ ಇಲ್ಲ. ಅಂತರ ಅಕ್ಕನ ನಾನು ಉಳಿಸ್ಕೋತೀನಿ. ಭಯಕ್ಕೆ ನಾಳೆ ಆಗೋದೇ ಬೇಡ ಅಂತ ಅನಿಸ್ತಿದೆ. ನಾಳೆ ಬೆಳಗ್ಗೆ ಜಗತ್ತಿನ ಜೊತೆ ಲೀಲಾ ಜೀವನದಲ್ಲೂ ಬೆಳಕಾಗುತ್ತೆ. ಹಾಗೆ ನಾನು ಮಾಡೇ ಮಾಡ್ತೀನಿ. ದುರ್ಗಾ ಹೇಳಿದ ನಿಜ. ನಾನೇನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಹೇಳಿದ್ರು ಕಷ್ಟ, ಹೇಳದೆ ಇದ್ರೂ ಕಷ್ಟ. ಈ ಮನೆನ ಉಳಿಸ್ಕೋಬೇಕು, ಏಜೆ ಮತ್ತು ಅಂತರ ಅಕ್ಕನ ಸಂಬಂಧ ಶಾಶ್ವತವಾಗಿ ಉಳಿಬೇಕು ಅಂದರೆ ನಾನೇನು ಹೇಳದೆ ಇದ್ರೇ ಉತ್ತಮ. ನಾನು ಹೇಳಲಿಲ್ಲ ಅಂದರೆ ಅಂತರ ಅಕ್ಕ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬಿಡ್ತಾರೆ. ನಾನು ಹೇಳಿದ್ರೆ ಅಂತರ ಅಕ್ಕ ಮನೆ ಬಿಟ್ಟು ಹೋಗ್ತಾರೆ. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕು ಅಂದರೆ ನಾನೇ ಮನೆ ಬಿಟ್ಟು ಹೋಗಬೇಕು. ನಾನು ಮನೆ ಬಿಟ್ಟು ಹೋದರೆ ಅಜ್ಜಿನ ಯಾರು ನೋಡ್ಕೋತಾರೆ? ಲಕ್ಷ್ಮಿ ಹೇಗಿರ್ತಾಳೆ? ನನ್ನ ತಂಗಿ ಅಂದ್ಕೊಂಡಿರೋ ವಿಶ್ವರೂಪು ಏನು ಮಾಡ್ತಾರೆ? ಇಲ್ಲ, ಎಲ್ರಿಗೂ ಅವ್ರದ್ದೇ ಆದ ಒಂದು ಲೈಫ್ ಇದೆ. ನಾನು ಮನೇಲಿಲ್ಲ ಅಂತ ಗೊತ್ತಾದ ಮೇಲೆ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಅಂತರ ಅಕ್ಕ ಇದ್ದಾರಲ್ಲ, ಅವ್ರ ಅಜ್ಜಿನ ಮತ್ತು ಏಜೆನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನಿಲ್ಲಿದ್ರೇ ಸಮಸ್ಯೆ. ನಾನು ಮನೆ ಬಿಟ್ಟು ಹೋಗೋದೇ ಸರಿಯಾದ ನಿರ್ಧಾರ. ರೀ, ಜೀವನದಲ್ಲಿ ಕೆಲವೊಂದು ಸಲ ಅದೇನೇ ಆದರೂ ನಾನು ಬಿಟ್ಕೊಡೋಲ್ಲ ಅನ್ನೋ ಭಾವನೆ ಇರುತ್ತೆ. ಆದರೆ ಸಂದರ್ಭ ಹೇಗೆ ಬರುತ್ತೆ ಅಂದರೆ ನನಗೆ ಹಿಡ್ಕೊಂಡ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬಿಟ್ಟು ಹೋದರೆ ಎಲ್ಲ ಸರಿ ಹೋಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈಗ ನಾನು ಅಂಥ ಸ್ಥಿತಿಯಲ್ಲಿದ್ದೀನಿ. ನಾನು ಏನೇ ಮಾಡಿದ್ರೂ ತಪ್ಪಾಗುತ್ತೆ. ಅದಕ್ಕೋಸ್ಕರ ಏನೂ ಮಾಡದೆ ಹೋಗ್ತಾ ಇದ್ದೀನಿ. ನಾನು ಶಾಶ್ವತವಾಗಿ ಹೋಗ್ತಿಲ್ಲ. ಎಲ್ಲ ಸರಿ ಹೋದ್ಮೇಲೆ ನಿಮ್ಗಳ ಖುಷಿ ನೋಡೋಕ್ಕೆ ಖಂಡಿತ ಬರ್ತೀನಿ. ನಾನು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಈ ಮನೆಗೆ ಒಳ್ಳೇದಾಗಬೇಕು ಅಂದರೆ, ನಿಮಗೆ ಒಳ್ಳೇದಾಗಬೇಕು ಅಂದರೆ
ಯಾರಾದರೂ ಒಬ್ಬರು ತ್ಯಾಗ ಮಾಡಲೇಬೇಕು. ಆ ತ್ಯಾಗ ನನ್ನಿಂದಾನೇ ಆಗಲಿ. ನೀವು ಎದ್ದ ಮೇಲೆ ನಾನಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಇಷ್ಟು ದಿನ ಜೀವನ ಏನಂತ ಹೇಳ್ಕೊಟ್ಟಿರೋ ದೇವ್ರು ನೀವು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಅಕ್ಕ ಅಕ್ಕ ಈ ಕ್ಷಣಕ್ಕೋಸ್ಕರ ಅವಳಿ ಮನೆ ಕಾಲಿಟ್ಟಾಗಿಂದ ಕಾಯ್ತಾ ಇದ್ವಿ. ಇವತ್ತು ನೋಡಿ ಕಣ್ ತುಂಬ್ಕೊಳ್ಳಿ. ಲೈಫಲ್ಲಿ ನಾವು ಅಂದ್ಕೊಂಡಿದ್ದಾಗ್ತಿದೆ ಅಂದರೆ ಆಗ ನಮಗೆ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಆದರೆ ತುಂಬ ಸಲ ನಾವು ಅಂದ್ಕೊಂಡೇ ಇರೋದು ಆಗ್ತಿರುವಾಗ ಆಗಾಗೋ ಖುಷಿಗೆ ಖುಷಿ ಅನ್ನಲ್ಲ, ಪರಮಾನಂದ ಅಂತಾರೆ. ಈಗ ನನಗಾಗ್ತಿರೋದು ಅದೇ ಪರಮಾನಂದ ಅಲ್ವಾ ಅಕ್ಕ? ಪೀಡೆ ತೊಲಗ್ತದೆ. ನನಗಂತೂ ಖುಷಿಗೆ ಕುಡ್ದಾಡ್ಬಿಡೋಣ ಅನ್ನಿಸ್ತದೆ. ಹಾಗೆ ಮಾಡಬೇಡ ಸರು. ನಿನ್ನ ಹೆಜ್ಜೆ ಸದ್ಗೆ ಮನೆಯವ್ರು ಯಾರಾದರೂ ಎದ್ಬಿಟ್ರೆ ಮನೆ ಬಿಟ್ಟು ಹೋಗ್ತಾ ಇರೋ ದರಿದ್ರ ವಾಪಸ್ ಬರೋ ಚಾನ್ಸ್ ಇರುತ್ತೆ. ನಿನ್ನ ಖುಷಿನ ಕಂಟ್ರೋಲ್ ಮಾಡ್ಕೊ. ನನ್ನ ಖುಷಿನ ಕಂಟ್ರೋಲೇ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಹಾಗಿದ್ರೆ ಬಾ, ರೂಮ್ಗೆ ಹೋಗಿ ನಮ್ಮ ಖುಷಿನ ಸೆಲೆಬ್ರೇಟ್ ಮಾಡೋಣ. ಓಕೆ. ಯಾಕೆ ಇಷ್ಟೊಂದು ಸಂಕಟ ಆಗ್ತದೆ? ನನಗೆ ಗೊತ್ತಿಲ್ಲದೆ ಅಂತರನ ವಿಷಯಕ್ಕೆ ಅಪ್ಸೆಟ್ ಆಗ್ತಾ ಇದ್ದೀನ? ಇಲ್ಲ, ಅದೇನೇ ಆದರೂ ಇರೋ ಸತ್ಯನ ಅಂತರಂಗೆ ಹೇಳಬೇಕು ಅಂತನೈತೆ. ಆದರೆ ಲೀಲಾ ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಲೀಲಾ ತನ್ನ ಮೇಲೆ ಆಣೆ ಹಾಕಿಸ್ಕೊಂಡು ನನ್ನ ಕೈ ಕಟ್ಟಾಕಿದ್ದಾಳೆ. ಬಟ್ ಸಿಚುವೇಶನ್ ಏನೇ ಬಂದರೂ ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದರೂ ಯಾಕೋ ಏನೋ ಕಳ್ಕೊಂಡಿದ್ದ ಫೀಲಿಂಗು. ಏನಿರ್ಬೋದು? ನನ್ನ ಸಂಕಟಕ್ಕೂ ಅಂತರಂಗೂ ಸಂಬಂಧನೇ ಇಲ್ಲ, ಬೇರೆ ಏನೋ ವಿಷಯ ಇದೆ.
ಅಜ್ಜಿ, ನೀವು ನನ್ನ ಎಷ್ಟು ಹಚ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನಗೆ ಬೇರೆ ದಾರಿನೇ ಇಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಯಾಕೆ ಮನಸ್ಸೊಳಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆ? ಯೂಶಲಿ ಲೀಲಾ ಯಾವ ಥರ ಪ್ರಾಬ್ಲಮಲ್ಲಿದ್ದರೆ ಈ ಥರ ಅನ್ನಿಸ್ತಾ ಇತ್ತು. ಇವತ್ತು ಹಾಗೆ ಅನ್ನಿಸ್ತಾ ಇದೆ ಅಂದರೆ ಲೀಲಾ ಯಾವ ಥರ ತೊಂದರೆಯಲ್ಲಿ ಅಭಿ, ಏನೋ ಒಂಥರ ಸಂಕಟ ಶುರುವಾಯಿತು. ನೀವು ಯಾವುದೋ ತೊಂದರೆಯಲ್ಲಿದ್ದೀರಾ ಅಂತ ನನಗೆ ಫೀಲ್ ಆಯಿತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಅಂತ ನಾನು ಓಕೆ ಆಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಭಿ, ನನ್ನ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲ. ಹಾಗೇನಿಲ್ಲ, ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಎದ್ದು ಬಂದೆ ಅಷ್ಟೇ. ಓಹ್ ಹೌದಾ? ಹಾಗಾದರೆ ನಿದ್ರೆ ಬರೋವರೆಗೂ ನಾನು ನಿಮ್ಮ ಜೊತೆ ಇರಲ್ಲ. ಆ್ಯಕ್ಚುಲಿ ಥ್ಯಾಂಕ್ ಯು, ಬಟ್ ನಾನೀಗ ಮಲ್ಕೋತೀನಿ, ನೀನು ಹೋಗಿ ಮಲ್ಕೋ. ನೋ ಪ್ರಾಬ್ಲಮ್. ಸರಿ ಅಭಿ, ಏನಾದರೂ ಇದ್ರೆ ಕಾಲ್ ಮಾಡಿ, ಇಲ್ಲ ಅಂತರ ಅಂತಕ್ಕೆ ಹೋಗಿ ನಾನು ಬಂದ್ಬಿಡ್ತೀನಿ. ಪ್ರತಿ ಸಲ ಲೀಲಾನ ಈ ಮನೇಲಿ ಉಳಿಸ್ಕೋಬೇಕು ಅಂತ ಯಾರಾದರೂ ಒಬ್ರು ಬರ್ತಾ ಇದ್ರು. ಆದರೆ ಈ ಸಲ ಅವಳ ಕಡೆಯವರು ಅಂತ ಈ ಮನೇಲಿ ಯಾರೂ ಒಂದಿಲ್ಲ. ಅಕ್ಕ, ಅಕಸ್ಮಾತ್ ನಮ್ಮ ಗ್ರಹಚಾರ ಕೆಟ್ಟು ಅವಳು ಹೊರಗೆ ಹೋಗೋದನ್ನ ಯಾರಾದರೂ ತಡೆದ್ಬಿಟ್ರೆ? ಅದು ಸಾಧ್ಯನೇ ಇಲ್ಲ ಸರು. ನೀನೇ ಯೋಚನೆ ಮಾಡು. ಲೀಲಾ ಈಗ ಒಂಟಿ. ಅವಳಾಗೆ ಎಲ್ರನ್ನೂ ನಮ್ಮೋರು ಅಂತ ಹೇಳ್ತಾಳಿಯೇ ಹೊರತು ಲೀಲಾ ನಮ್ಮವಳು ಅಂತ ಹೇಳಕ್ಕೆ ಈ ಮನೇಲಿ ಯಾರಿದ್ದಾರೆ? ಹಾಗಿದ್ರೆ ಈ ಸಲ ಅವಳನ್ನ ತಡೆಯೋದಕ್ಕೆ ಯಾರೂ ಇರೋದಿಲ್ಲ ಅಂತೀರಾ? ಹಾಗೊಂದು ವೇಳೆ ಅವಳನ್ನ ಈ ಮನೆಯಲ್ಲೇ ಉಳಿಸ್ಕೋಬೇಕು ಅಂತ ಯಾರಾದರೂ ಪ್ರಯತ್ನ ಪಟ್ರೆ ಅದು ಏಜೆಯಿಂದ ಮಾತ್ರ. ಬಟ್ ಏಜೆ ಈಗ ಅಂತರ ಅತ್ತೆ ಗುಂಗಲ್ಲಿದ್ದಾರೆ. ಆ ಗುಂಗಿಂದ ಹೊರಗೆ ಬರಕ್ಕೆ ಆ ಬ್ರಹ್ಮ ಬಂದು ಹೇಳಿದ್ರು ಆಗಲ್ಲ. ಸೊ ಲೀಲಾ ಹೊರಗೆ, ನೆಮ್ಮದಿ ನಮಗೆ. ವಾವ್! ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನನ್ನನ್ನು ಬಿಟ್ಟು ಹೋಗ್ತಿದೆಯಲ್ಲ ಈಗ?
ಏನು ಹೇಳ್ತಿದ್ದೀರಾ? ನಾನು ಬಿಟ್ಟು ಹೋಗ್ತೀನಿ.